ರಂಜು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಲಿಂಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಲಿಂಗಗಳು ಜೀವ ಇರುವ ಪ್ರಾಣಿ, ಪಕ್ಷಿ, ಕ್ರಿಮಿಕೀಟಗಳಲ್ಲಿ ಲಿಂಗ ಜಾತಿ ಭೇದವನ್ನು ಕಾಣುತ್ತೇವೆ. ಈ ಲಿಂಗ ವ್ಯವಸ್ಥೆಯು ಎಲ್ಲ ಭಾಷೆಗಳಲ್ಲಿ ಇದೆ, ಆದರೆ ಅದು ಭಾಷೆಯಿಂದ ಭಾಷೆಗೆ ಭಿನ್ನವಾಗಿರುತ್ತದೆ. ಲಿಂಗ ವ್ಯವಸ್ಥೆಯನ್ನು ನಾಮ ಪ್ರಕೃತಿಯಿಂದ ಗುರುತಿಸುತ್ತೇವೆ. ಲಿಂಗಗಳಲ್ಲಿ ಪ್ರಮುಖ 3 ಮುಖ್ಯ ವಿಧ: ಪುಳ್ಳಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಪುಳ್ಳಿಂಗ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬರ್ಥವು ಮನಸ್ಸಿಗೆ ಒಳೆಯುವುದೋ ಅದು ಪುಳ್ಳಿಂಗವೆನಿಸುವುದು. ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬರ್ಥವು ಮನಸ್ಸಿಗೆ ಒಳೆಯುವುದೋ ಅದು ಪುಳ್ಳಿಂಗವೆಂದೆನಿಸುವುದು. ಉದಾಹರಣೆಗೆ ರಾಜ, ಹುಡುಗ, ತಂದೆ, ಮಾವ, ತಮ್ಮ, ಕವಿ, ದಾಸ, ಕಳೆಗಾರ, ಬುದ್ಧಿವಂತ. ಸ್ತ್ರೀಲಿಂಗ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಹೆಂಗಸು ಎಂಬ ಅರ್ಥವು ಒಳೆಯುವುದೋ ಅದು ಸ್ತ್ರೀಲಿಂಗವೆನಿಸುವುದು. ಯಾವ ಶಬ್ದ ಪ್ರಯೋಗ ಮಾಡಿದಾಗ ಹೆಂಗಸು ಎಂಬ ಅರ್ಥವು ಒಳೆಯುವುದೋ ಅದು ಸ್ತ್ರೀಲಿಂಗವೆನಿಸುವುದು. ಉದಾಹರಣೆ ರಾಣಿ, ಹುಡುಗಿ, ಪಾರ್ವತಿ, ಶಕ್ತಿವಂತೆ, ತಾಯಿ, ಮದುಮಗಳು, ಕವಯಿತ್ರಿ, ಬುದ್ಧಿವಂತೆ. ನಪುಂಸಕ ಲಿಂಗ ಯಾವ ಶಬ್ದವು ಪ್ರಯೋಗ ಮಾಡಿದಾಗ ಗಂಡಸು ಅಲ್ಲದ ಹೆಂಗಸು ಅಲ್ಲದ ಅರ್ಥವನ್ನು ಮನಸ್ಸಿಗೆ ಒಳೆಯುವುದೋ ಅದು ನಪುಂಸಕವೆನಿಸುವುದು. ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡಸು ಅಲ್ಲದ ಹೆಂಗಸು ಅಲ್ಲದ ಅರ್ಥವು ಮನಸ್ಸಿಗೆ ಒಳೆಯುವುದೋ ಅದು ನಪುಂಸಕವೆನಿಸುವುದು. ಉದಾಹರಣೆಗೆ ಜಲ, ನೆಲ, ಹೊಲ, ಮೊಲ, ಕತ್ತೆ, ಕುದುರೆ, ನಾಯಿ, ನರಿ, ಕಲ್ಲು, ಹೂ, ಬಳ್ಳಿ, ನದಿ, ಹಲಗೆ, ಆಕಾರ, ನಕ್ಷತ್ರ ಇತ್ಯಾದಿ. ಧನ್ಯವಾದಗಳು.